ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಏನಾಗುತ್ತೆ ನೋಡೋಣ ಬನ್ನಿ. ತನ್ವಿಗೆ ಗುಂಡಣ್ಣ ಬಾಯಿ ಬಂದಂಗೆಲ್ಲ ಬೇದಾಕ್ಬಿಡ್ತಾನೆ. ನೀನು ಸ್ವಾರ್ಥಿ ಆಗೋದೆ, ನೀನು ನಿನ್ನ ಖುಷಿಗಾಗಿ ಎಲ್ಲರ ಖುಷಿನೂ ಹಾಳು ಮಾಡ್ತಾಯಿದ್ಯಾ. ನೀನು ಮಾಡಿರೋ ತಪ್ಪಿಂದ ಇವತ್ತು ಅಮ್ಮ ಅವಳು ಈ ಮದುವೆ ಇಷ್ಟ ಇಲ್ಲ ಅಂದ್ರೂ ಕೂಡ ಇಷ್ಟ ಅಂತ ಒಪ್ಕೊಂಡು ಮದುವೆ ಆಗ್ತಿದ್ದಾಳೆ. ನಿನಗೆ ಅವಳು ಏನೆಲ್ಲ ಮಾಡಿದ್ದಾಳೆ, ಏನೆಲ್ಲ ಕೊಡಿಸಿದ್ದಾಳೆ, ಬೇಕು ಅನ್ನೋದೆಲ್ಲ ಕೊಡಿಸಿದ್ದಾಳೆ, ಬೇಕು ಅನ್ನೋದೆಲ್ಲ ಮಾಡಿದ್ದಾಳೆ. ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ಅವಳ ಆಸೆನೇ ಕೊಂದಾಕ್ಬಿಟ್ಟೆ. ನೀನು ಸ್ವಾರ್ಥಿ 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 ಅಂತ ಗುಂಡಣ್ಣ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆವಾಗ ತನ್ವಿ, ನಾನು ನಿಜವಾಗ್ಲೂ ಸ್ವಾರ್ಥಿ ಆಗ್ಬಿಟ್ನ, ನಾನು ನನ್ನ ಇದಕ್ಕೋಸ್ಕರ ನಮ್ಮ ಅಮ್ಮನ ಜೀವನ ಹಾಳು ಮಾಡ್ತಿದ್ದೀನ, ಹಂಗಂದ್ರೆ ನಿಜವಾಗ್ಲೂ ಅಮ್ಮಗೆ ಈ ಮದುವೆ ಇಷ್ಟ ಇಲ್ವಾ ಅಂತ ಯೋಚನೆ ಮಾಡ್ತಾನೆ ಇರ್ತಾಳೆ. ಗುಂಡಣ್ಣ ಹೇಳಿದ್ನ ನೆನೆಸ್ಕೊಂಡು ಅವಳಿಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ನೀನು ಸ್ವಾರ್ಥಿ ಸ್ವಾರ್ಥಿ ಅನ್ನೋದನ್ನೇ ನೆನೆಸ್ಕೊಂಡು ಏನು ಮಾಡೋದು, ಅಮ್ಮ ನಿಜಲ್ಲೂ ಖುಷಿಯಿಂದ ಆಗ್ತಾಯಿದ್ದಾಳ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ನಾನು ತಪ್ಪಾದರೂ ಏನು ಮಾಡಿದೆ, ನಮ್ಮ ಪಪ್ಪ ನಮ್ಮಮ್ಮ ಒಂದಾಗಿ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದು ತಪ್ಪ. ಶ್ರೇಷ್ಠ ಆಂಟಿ ಸರಿ ಇಲ್ಲ, ಇದೆಲ್ಲ ಇವ್ರಿಗೆ ಯಾಕೆ ಅರ್ಥ ಆಗ್ತಾಯಿಲ್ಲ. ಶ್ರೇಷ್ಠ ಆಂಟಿ ಜೊತೆ ಪಪ್ಪ ಹೋದರೆ ಅವರು ಚೆನ್ನಾಗಿರಲ್ಲ ಅಂತ ತನ್ವಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಇನ್ನು ಯೋಚನೆ ಮಾಡ್ಕೊಂಡು ನಿಂತಿದ್ರೆ ಈ ಕಡೆ ಭಾಗ್ಯ ತಾಂಡವ್ಗೆ ಫುಲ್ಲು ರಿವೆಂಜ್ ತಗೊಳ್ಬೇಕು ಅಂತ ಭಾಗ್ಯ ಫುಲ್ಲು ಡಿಸೈಡ್ ಆಗಿರ್ತಾಳೆ. ತಾಂಡವು ಚಿನ್ನದ ಬಳೆ ತೊಗೊಬಂದು ಕೊಟ್ಟರು ಭಾಗ್ಯ ಚಿನ್ನದ ಬಳೆನ ಹಾಕ್ಕೊಳ್ಳೋದಿಲ್ಲ. ಗಾಜಿನ ಬಳೆ ಹಾಕ್ಕೊಂಡು ತಾಂಡವ್ಗೆ ಎದುರೇಟು ಕೊಡ್ತಾಳೆ. ಇದು ಬಳೆ ಯಾರು ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಆಗಲ್ಲ, ಯಾರು ಪ್ರೀತಿಯಿಂದ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಆಗುತ್ತಲ್ಲ ತಾಂಡವ್ ಅವರೇ. ನನಗೆ ನೀವು ಕೊಟ್ಟಿರೋ ಬಳೆಕ್ಕಿಂತ ನನಗೆ ಆದಿ ಕೊಟ್ಟಿರೋ ಬಳೆನೇ ತುಂಬ ಇಷ್ಟ. ಇದು ಯಾಕೋ ನನಗೆ ತುಂಬ ಇಷ್ಟ ಆಗ್ತಿದೆ, ತುಂಬ ಪ್ರೀತಿಯಿಂದ ಕೊಟ್ಟಿದ್ದಾನೆ ಆದಿಯವರು ಅಂತ ಭಾಗ್ಯ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ತಾಂಡವ್ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಯಾಕಂತಂದರೆ ತಾಂಡವ್ ಇದೇ ಥರ ಮಾಡಿರ್ತಾನೆ ಭಾಗ್ಯಗೆ. ಶ್ರೇಷ್ಠ 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 ಅಂತ ಟಾರ್ಚರ್ ಕೊಟ್ಟಿರ್ತಾನೆ. ಅದೇ ಥರ ಇವಾಗ ತಾಂಡವ್ಗೆ ಟಾರ್ಚರ್ ಕೊಡಬೇಕು ಅಂತ ಭಾಗ್ಯ ಡಿಸೈಡ್ ಆಗಿರ್ತಾಳೆ. ಡಿಸೈಡ್ ಮಾಡಿಕೊಂಡು ಭಾಗ್ಯ ಏನು ಮಾಡ್ತಾಳೆ, ನಾನು ಇದೇ ಬಳೆ ಹಾಕೋತೀನಿ, ನಾನು ಆ ಬಳೆ ಹಾಕೊಳ್ಳಲ್ಲ ಅಂತ ಮಾತಾಡ್ತಾಳೆ. ಆವಾಗ ಸುನಂದ ಬೈತಾಳೆ, ನಿನಗೆ ಹುಚ್ಚಿಗೆ ಚಿಡ್ತಿದ್ಯಾ, ಯಾಕೆ ಈ ಥರ ಮಾಡ್ತಿದ್ಯಾ ಭಾಗ್ಯ, ಅರ್ಥ ಮಾಡ್ಕೋ, ಇವಾಗ ನಿನಗೆ ತಾಂಡವೇ ಅಲ್ಲ, ನೀನು ಮದುವೆ ಆಗ್ತಿರೋದು ತಾಂಡವ್ರ ಅಂತ ಹೇಳ್ತಾಳೆ. ಅದಕ್ಕೆ ಹೌದಾ ತಾಂಡವ್ ಅವರೇ, ನಾನು ನೀವು ಕೊಡಿಸಿದ್ದೆ ಹಾಕ್ಕೊಳ್ಬೇಕಾ, ನೀವು ಕೊಡಿಸಿದ್ದೆ ಹಾಕ್ಕೊಂಡ್ರೆ ಅಷ್ಟೇ ನನ್ನ ಮದುವೆ ಕೂತ್ಕೊಳ್ಳೋಕ್ಕಾಗುತ್ತಾ, ಯಾರು ಪ್ರೀತಿಯಿಂದ ಕೊಡಿಸಿದ್ದಾರೆ ಅದನ್ನು ಕೂಡ ಹಾಕ್ಕೊಂಡು ಕೂತ್ಕೊಳ್ಬೋದಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವು ಹಾಂ ಬಗ್ಗೆ ನಿನಗೆ ಯಾವ ಬಳೆ ಇಷ್ಟ ಆಗುತ್ತೆ ಅದೇ ಬಳೆ ಹಾಕ್ಕೊಂಡು ಹಸೆಮಣೆ ಮೇಲೆ ಕೂತ್ಕೋಬೋದು ಅಂತ ತಾಂಡವ್ ಹೇಳ್ತಾನೆ. ಆವಾಗ ಭಾಗ್ಯ ತಲೆ ಕೆಳಗಡೆ ಮಾಡಿಸ್ಕೊಂಡು ನನಗೆ ಯಾವ್ದು ಇಷ್ಟ ನಾನು ಅದನ್ನೇ ಹಾಕ್ಕೊಳ್ಳೋದು, ನನಗೆ ಯಾರು ಇಷ್ಟ ನಾನು ಅವ್ರನ್ನೇ ಮದುವೆ ಆಗೋದು, ನೀವು ಹೇಳ್ದಂಗೆಲ್ಲ ಕುಣಿತೀನಿ ಅಂತ ನೀವು ಅಂದ್ಕೊಂಡು ಮಂಟಪದಲ್ಲಿ ಕುತ್ಕೊಳ್ಳೋಕೆ ನೀವು ಹೊರಟಿದ್ದೀರ, ಆದರೆ ಕುಣಿಯೋದು ನಾನಲ್ಲ, ಕುಣಿಸೋದು ನಾನು ಅಂತ ಭಾಗ್ಯ ಫುಲ್ಲು ಚಾಲೆಂಜ್ ಮಾಡಿಕೊಂಡು ಹೋಗ್ತಾಳೆ. ತಾಂಡವು, ಮೇರಿಗೆ ಎಷ್ಟೊತ್ತು ಮೆರಿತೀಯ ಮೇರಿ, ನಿನ್ನ ಕತ್ತಿಗೆ ನನ್ನ ಹಾಕೋ ತಾಳಿ ಬೀಳೋ ಗಂಟ ಅಷ್ಟೇ ನಿನ್ನ ದುರಾಂಕಾರ ಇಲ್ಲ, ಅದಾದಮೇಲೆ ಎಲ್ಲ ಇಳಿಸ್ತೀನಿ ಅಂತ ತಾಂಡವ್ ಯೋಚನೆ ಮಾಡ್ತಿರ್ತಾರೆ. ಇನ್ನು ಸುನಂದ ಫುಲ್ಲು ಯೋಚನೆ ಮಾಡ್ತಿರ್ತಾಳೆ. ಭಾಗ್ಯ ಏನು ಮಾಡೋಕೆ ಕೊಟ್ಟಿದ್ದಾಳೆ, ಇವಳು ನಡ್ಕೋತಿರೋ ರೀತಿ, ಇವಳು ಮಾತಾಡ್ತಿರೋ ಮಾತು, ಇವಳು ಹಾಡ್ತಿರೋ ಆಟ ಒಂದಕ್ಕೊಂದು ಯಾವುದು ಮ್ಯಾಚೇ ಆಗ್ತಿಲ್ಲ. ಏನು ನಡೀತಿದೆ ಇಲ್ಲಿ, ನಾನು ಆದಷ್ಟು ಬೇಗ ಏನು ನಡೀತಿದೆ ಅಂತ ತಿಳ್ಕೊಬೇಕು ಅಂತ ಸುನಂದ ಅನ್ಕೋತಿರ್ತಾಳೆ. ಇನ್ನು ಕುಸುಮ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ, ಈ ಭಾಗ್ಯಗೆ ಏನಾಗಿರೋದು, ಎಲ್ಲ ಅವಳ ಮದುವೆನ ಅವಳೇ ಮಾಡಿಕೊಂಡು ಅವಳ ಮದುವೆನ ಅವಳೇ ಅರೇಂಜ್ ಮಾಡ್ಕೊತಾ ಇದ್ದಾಳೆ, ಇದನ್ನು ಬೇಡ ನನಗೆ ಆಗಲ್ಲ ಅಂತ ಹೇಳೋದು ಬಿಟ್ಬಿಟ್ಟು ಇವಳು ಯಾಕೆ ಈ ತಾಂಡವ ಹೇಳೋದಕ್ಕೆಲ್ಲ ಕುಣಿತಾ ಇದ್ದಾಳೆ ಅಂತ ಕುಸುಮ ಯೋಚನೆ ಮಾಡಿಕೊಂಡು ಕೂತಿರ್ತಾಳೆ. ಗುಂಡಣ್ಣ, ನನಗೆ ತುಂಬ ಅಳು ಬರ್ತಿದ್ದೆ ಅಜ್ಜಿ, ಮತ್ತೆ ಈ ಪಪ್ಪ ಮನೆಗೆ ಬಂದು ಏನೆಲ್ಲ ನೋವು ಕೊಡ್ತಾರೆ ಅಂತ ನೋವಾಗ್ತಿದೆ ಅಂತ ಗುಂಡಣ್ಣ ಹೇಳ್ತಿರ್ತಾನೆ. ಆದರೆ ಭಾಗ್ಯ ಮಾತ್ರ ತಾಂಡವ್ಗೆ ಫುಲ್ಲು, ನೋಡಿ ತಾಂಡವ್ ಅವರೇ ಬಳೆ ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನಿಜಲ್ಲೂ ನನಗಂತೂ ತುಂಬ ಇಷ್ಟ ಆಗ್ತಿದೆ, ನಡೀರಿ ಆಯಿತು ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಹೇಳ್ತಾನೆ, ಅತ್ತೆ ಬೇಗ ಕರ್ಕೊಬಂದ್ಬಿಡಿ ಹಸೆಮಣೆ ಮೇಲೆ, ನಾನು ಅಲ್ಲಿ ಕೂತ್ಕೊಂಡು ಕಾಯ್ತಾ ಇರ್ತೀನಿ ಅಂತ ತಾಂಡವು ಹೇಳಿಬಿಟ್ಟು ಹಸೆಮಣೆ ಹತ್ರ ಹೋಗ್ತಾನೆ. ಸುನಂದ ಭಾಗ್ಯಮ್ಮಕ್ಕ ನೋಡ್ತಾನೆ ಇರ್ತಾಳೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ಅಮ್ಮ ನೀನೇನು ಯೋಚನೆ ಮಾಡಬೇಡ, ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲೋದಿಲ್ಲ, ಮದುವೆ ಅಂತೂ ನಡೆಯುತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಸರಿ ಆಯಿತು ಅಂತ ಸುನಂದ ಬೇಗ ಹೋಗೋಣ ಅಂತ ಹೇಳ್ತಾಳೆ. ಮತ್ತು ಕುಸುಮ ಹಾಗೆ ಪೂಜಾ ಎಲ್ಲರೂ ಬರ್ತಾರೆ. ಅಕ್ಕ ಪೂಜಾರಿ ಕರಿತಾ ಇದ್ದಾರೆ,
ಮಂಟಪಕ್ಕೆ ಹೆಣ್ಣನ್ನು ಕರ್ಕೊಬಾ ಅಂತ ಹೇಳಿದ್ದಾರೆ ಅಂತ ಹೇಳ್ತಾಳೆ. ನಾನು ರೆಡಿಯಾಗಿದ್ದೀನಿ ಪೂಜಾ ಅಂತ ಹೇಳ್ತಾಳೆ. ಸರಿ ಆಯಿತು ಹೋಗ್ಬೋದಾ ಅಂತ ಹೇಳ್ತಾಳೆ. ಸರಿ ಆಯಿತು ಹೋಗೋಣ ಅಂತ ಭಾಗ್ಯನ ಎಲ್ಲರೂ ಹಿಡ್ಕೊತಾರೆ. ಭಾಗ್ಯ ಮನಸ್ಸಲ್ಲಿ ಹೇಳ್ಕೊಂಡು ಬರ್ತಿರ್ತಾಳೆ. ಅವತ್ತು ನಾನು ಮದುವೆ ಆಗಬೇಕಾದ್ರೆ ನನಗೆ ಯಾವ ಥರ ಮದುವೆ ಆಗಬೇಕು, ಮದುವೆ ಅಂದರೆ ಏನು ಅನ್ನೋದು ಗೊತ್ತಿರಲಿಲ್ಲ. ನೀವು ತಾಳಿ ಕಟ್ಟಬೇಕಾದ್ರೆ ಆ ತಾಳಿಗೆ ಎಷ್ಟು ಬೆಲೆ ಸಿಕ್ಕತ್ತೆ, ಯಾವ ಥರ ಬೆಲೆ ಕೊಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ತಾಂಡವ್ ಅವರೇ, ಈಗ ನನಗೆ ಪ್ರತಿಯೊಂದು ಅರ್ಥ ಆಗಿದೆ. ಮದುವೆ ಅಂದರೆ ಏನು, ಮದುವೆ ಆದಮೇಲೆ ಜೀವನ ಅಂದರೆ ಏನು, ಯಾರು ನನ್ನ ಪ್ರೀತಿಸ್ತಾರೆ, ಯಾರು ನನ್ನ ಪ್ರೀತಿಸಲ್ಲ, ಯಾರ ಜೊತೆ ಇದ್ದರೆ ನಾನು ಚೆನ್ನಾಗಿರ್ತೀನಿ, ಯಾರ ಜೊತೆ ಇಲ್ಲ ಅಂತಂದರೆ ನಾನು ಚೆನ್ನಾಗಿರ್ತೀನಿ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನೀವು ಅಂದ್ಕೊಂಡಿದ್ದೀರ ನಾನು ಮಂಟಪಕ್ಕೆ ಬಂದು ಕೂತ್ಕೊಂಡು ನಿಮ್ಮ ಹತ್ರ ತಾಳಿ ಕಟ್ಸ್ಕೊತೀನಿ ಅಂತ. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನಾನು ಯಾರನ್ನ ಇಷ್ಟಪಡ್ತೀನಿ ನಾನು ಅವ್ರನ್ನೇ ಮದುವೆ ಆಗೋದು, ನಾನು ಆದಿನೇ ಮದುವೆ ಆಗೋದು. ಅವತ್ತು ನೀವು ನಾನು ಅಷ್ಟು ಪ್ರೀತಿಯಿಂದ ಮದುವೆ ಆದ್ರೂ ನೀವು ನನ್ನ ಎಷ್ಟು ಕೀಳಾಗಿ ನೋಡ್ಕೊಂಡ್ರಿ. ಈಗ ಮದುವೆ ಆದರೆ ಅದೇ ಥರ ನೀವು ನನ್ನ ನೋಡ್ಕೊತೀರ. ಆದಿಯವರು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ನನ್ನ ಮಗಳು ಮಾತಾಡಿರೋ ಒಂದೇ ಮಾತಿಗೆ ನನ್ನ ದೂರ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಆ ದಿನ ಬಿಟ್ಕೊಡೋ ಮಾತೇ ಇಲ್ಲ. ಇವತ್ತು ನನ್ನ ಕೊರಳಿಗೆ ತಾಳಿ ಕಟ್ಟೋದು ಆ ದಿನೇ ಅಂತ ಭಾಗ್ಯ ಮನಸ್ಸಲ್ಲಿ ಮಾತಾಡಿಕೊಂಡು ಬರ್ತಿರ್ತಾಳೆ. ಆವತ್ತು ಆಗಿದ್ದ ಮದುವೆ ಇವತ್ತು ಆಗೋ ಮದುವೆಗೆ ತುಂಬ ವ್ಯತ್ಯಾಸ ಇದೆ. ಅವತ್ತು ಪ್ರೀತಿನೇ ಇಲ್ದಿರೋ ಆಗಿರೋ ಮದುವೆ ಇವತ್ತು ಒಂದಕ್ಕೊಂದು ಮನಸ್ಸು ಬೆರೆತು ಪ್ರೀತಿಸ್ತಾರೋ ಮನಸ್ಸುಗಳು ಹಾಕ್ತಾರೋ ಮದುವೆ ಅಂತ ಭಾಗ್ಯ ಸಂತೋಷವಾಗಿ ಬರ್ತಿರ್ತಾಳೆ. ಇನ್ನು ಕುಸುಮ, ತನ್ವಿ ಮತ್ತು ಪೂಜಾ, ಸುನಂದ ಎಲ್ಲರೂ ಕೂಡ ಬರ್ತಾನೆ ಇರ್ತಾರೆ ಭಾಗ್ಯನ ಕರ್ಕೊಂಡು. ಆದರೆ ಕುಸುಮಗೆ ಒಳಗಡೆ ತುಂಬ ಸಂಕಟ ಆಗ್ತಿರುತ್ತೆ. ಮಗಳೇ ಏನು ಮಾಡ್ತಿದ್ದಾಳೆ ಇವಳು ಅಂತ. ಭಾಗ್ಯ ಏನು ಮಾಡಿರ್ತಾಳೆ, ಶ್ರೇಷ್ಠಗೆ ಫೋನ್ ಮಾಡಿ ಎಲ್ಲ ವಿಷಯ ತಪ್ಪಿಸಿರ್ತಾಳೆ. ಅದಾದಮೇಲೆ ಭಾಗ್ಯನ ಕರ್ಕೊಂಡೋಗಿ ಇಲ್ಲಿ ಕುಂಡಿಸ್ತಾರೆ ಮಂಟಪದಲ್ಲಿ ಕುಂಡಿಸಿದಾಗ ಭಾಗ್ಯ ಕಣ್ಮುಚ್ಕೊಂಡು ಅವತ್ತೂ ಕೂತಿದ್ದೆ, ಇವತ್ತೂ ಕೂತಿದ್ದೀನಿ. ಆದರೆ ಅವತ್ತು ಕೂತಿರೋದಕ್ಕೆ ಬೇರೆ ಅರ್ಥ ಆಯಿತು, ಇವತ್ತು ಕೂತಿರೋದಕ್ಕೆ ಬೇರೆ ಅರ್ಥ ಇದೆ. ಅವತ್ತು ಯಾರೋ ಕುಂಡಿಸಿ ಬಲವಂತದಿಂದ ಮದುವೆ ಮಾಡಿದ್ರು, ಇವತ್ತು ನಾನೇ ಕೂತ್ಕೊಂಡು ಮದುವೆ ಆಗ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಿರ್ತಾಳೆ. ಆವಾಗ ತಾಂಡವು ಎಷ್ಟು ಕಣ್ಣು ಮುಚ್ಕೊಂಡು ಏನೇ ಜಪ ಮಾಡಿದ್ರು ಈ ತಾಂಡವಿಂದ ನೀನು ನರಕ ಯಾತ್ರೆ ಅನುಭವಿಸೋದು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಏಯ್ ಭಾಗ್ಯ ಎಮ್ಮೆ, ಇನ್ನು ಮುಂದೆ ಇರೋದು ಕೇವಲ ಕ್ಷಣಗಳ ಅಷ್ಟೇ ಕಣೆ. ನಿನ್ನ ಜಾತಕ ನನ್ನ ಕೈಯಲ್ಲಿದೆ. ನಿನ್ನ ಯಾವ ಥರ ಬುಗುರಿ ಆಡಿಸ್ತೀನಿ ನೋಡ್ತಿರೋ ಅಂತ ತಾಂಡವ್ ಅನ್ಕೋತಿರ್ತಾನೆ. ಆದರೆ ತಾಂಡವ್ಗೆ ಗೊತ್ತಿಲ್ಲ ಇದನ್ನೆಲ್ಲ ಆಡಿಸೋದಕ್ಕೆ ಭಾಗ್ಯ ಬರ್ತಿದ್ದಾಳಂತ. ಭಾಗ್ಯ ಕೂತ್ಕೊಂಡು ಪ್ರತಿಯೊಂದು ನೆನೆಸ್ಕೊತಿರ್ತಾಳೆ. ತಾಳಿ ಕಿತ್ಕೊಂಡಿದ್ದು, ಆ ತಾಳಿ ತಾಂಡವ ಕೈ ಕೊಟ್ಟಿದ್ದು, ಈಗ ಅದೇ ತಾಳಿನ ನಾನು ಕಟ್ಟಿಸ್ಕೊಳ್ಬೇಕಾ, ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ಭಾಗ್ಯ ಕೂತ್ಕೊಂಡಿರ್ತಾಳೆ. ತಾಂಡವು ಪೂಜಾರಿಗೆ ಖುಷಿಯಾಗೆ ಕೇಳ್ತಾನೆ, ಪುರೋಹಿತ್ರೆ ಇವಾಗ ಹುಡುಗಿಗೆ ನಾನು ಹಣೆಗೆ ಕುಂಕುಮ ಇಡಬೇಕಲ್ವ, ಕುಂಕುಮ ಇಡಲಾ ಅಂತ. ಅದಕ್ಕೆ ಪುರೋಹಿತರು ಇಡು ಅಂತ ಹೇಳಿದಾಗ ಭಾಗ್ಯ ಬೈತಾಳೆ, ಏನಕ್ಕೆ ಕುಂಕುಮ ಇಡ್ತೀರಾ, ಕುಂಕುಮ ಇಡೋ ಅವಶ್ಯಕತೆ ಎಲ್ಲ ಇಲ್ಲ, ಏನಕ್ಕೆ ಅದೆಲ್ಲ ಏನು ಬೇಕಾಗಿಲ್ಲ ಅಂತ. ಅದಕ್ಕೆ ತಾಂಡವ ಹೇಳ್ತಾನೆ, ಏನು ಮಾತಾಡ್ತಿದ್ದೆ ಭಾಗ್ಯ ಅಂದರೆ, ಹೌದು ನೀವು ಬರೀ ತಾಳಿ ಅಷ್ಟೇ ಕಟ್ಟಬೇಕಾಗಿರೋದು, ಮದುವೆ ಆಗ್ತೀನಿ ಅಂತಂದೆ, ನಿಮ್ಮ ಜೊತೆ ಎಲ್ಲನೂ ಸಹಿಸ್ಕೋತೀನಿ ಅಂತ ನಾನು ಹೇಳಿಲ್ಲ, ನೀವು ಅದೆಲ್ಲ ಇಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾಳೆ. ಅದನ್ನೇ ಕೇಳಿಸ್ಕೊಂಡು ಸುನಂದಗೆ ಸಕ್ಕಾಪಟ್ಟೆ ಕೋಪ ಬರುತ್ತೆ. ಏನು ಮಾತಾಡ್ತಿದ್ದೆ ಭಾಗ್ಯ, ಅವನು ಕುಂಕುಮ ಇಡಬೇಕು, ಅವ್ನು ನಿನ್ನ ಗಂಡ ಅಂತ, ಇನ್ನೂ ಗಂಡ ಆಗಿಲ್ಲ ಅಮ್ಮ ಅಂತ ಸುನಂದಗೆ ಹೇಳ್ತಾಳೆ. ಆಮೇಲೆ ಆದಿನ ಕಾಯ್ತಾ ಇರ್ತಾಳೆ ಭಾಗ್ಯ. ಆದಿ ಯಾವಾಗ ಬರ್ತಾಳೆ, ಶ್ರೇಷ್ಠ ಯಾವಾಗ ಬರ್ತಾಳೆ ಅಂತ ಕಾಯ್ತಿರ್ತಾಳೆ. ಶ್ರೇಷ್ಠ ಬಂದು ಇವನಿಗೆ ಬುದ್ಧಿ ಕಲಿಸಿ ನಾನು ಪ್ರೆಗ್ನೆಂಟ್ ಅಂತ ಹೇಳೋದನ್ನು ಭಾಗ್ಯ ಕಾಯ್ತಿರ್ತಾಳೆ. ಭಾಗ್ಯ ಎಲ್ಲ ಶ್ರೇಷ್ಠ ಹತ್ರ ಮಾತಾಡಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡಿರ್ತಾಳೆ. ಇವನು ಕುಂಕುಮ ಇಡೋದು ಕೂಡ ಬೇಡ, ಏನು ಮಾಡೋದು ಬೇಡ, ಡೈರೆಕ್ಟಾಗಿ ನಾವು ತಾಳಿ ಕಟ್ಸ್ಕೊಳ್ಳೋಣ ಅಂತ ಹೇಳ್ತಿರ್ತಾಳೆ ಭಾಗ್ಯ. ನೋಡೋಣ ಇನ್ನು ಏನೇನಾಗುತ್ತೆ. ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.